ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯೊಂದಿಗೆ ದೇವರ ಅನುಗ್ರಹ ಇರುವ ಒಂದು ಒಳ್ಳೆಯ ಸಮಯವಾಗಲಿ, ಒಂದು ಒಳ್ಳೆ ದಿನವಾಗಲಿ ಎಂದು ಹಾರೈಸಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ಆಲಿಸುವ ನಮ್ಮ ಜೀವನವು, ದೇವರ ವಾಕ್ಯ ಕೇಳುತ್ತಿರುವ ನಾವಾಗಿರುವ ಈ ಸ್ಥಳವು ಪರಿಶುದ್ಧವಾಗಲಿ. ದೇವರ ಶಕ್ತಿಯಿಂದ ತುಂಬಿದ ಒಂದು ಅನುಭವ ಈ ವಾಕ್ಯವನ್ನು ಆಲಿಸುತ್ತಿರುವ ನೀವಾಗಿರುವ ಸ್ಥಳಗಳಲ್ಲಿ ಆಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ನಮಗೆ ಇಂದಿನ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 22ನೇ ವಾಕ್ಯ. ನೀವು ನನಗೆ ಅಂಜುವುದಿಲ್ಲವೋ? ನನ್ನೆದುರಿಗೆ ನಡುಗುವುದಿಲ್ಲವೋ? ಕಡಲು ದಾಟದ ಹಾಗೆ ಅದಕ್ಕೆ ಮರುಳನ್ನು ನಿತ್ಯ ನಿಬಂಧನೆಯಿಂದ ಮೆರೆಯನ್ನಾಗಿ ನೇಮಿಸಿದವನು ನಾನು. ತೆರೆಗಳು ಅಲ್ಲೋಲ ಕಲ್ಲೋಲವಾದರೂ ಅದನ್ನು ಮೀರಲಾರವು, ಬೋರ್ಗೆರೆದರೂ ಹಾಯಲಾರವು. ದೇವರ ಈ ವಾಕ್ಯವನ್ನು ಹಿಂದೆ ನಾವು ಆಲಿಸಿರಬಹುದು, ಓದಿರಬಹುದು. ಇದರ ಒಂದಿಗೆ ಹೊಂದಾಣಿಕೆ ಇರುವ ದೇವರ ವಾಕ್ಯವನ್ನು ಕಳೆದ ದಿನಗಳಲ್ಲಿ ನಾವು ಆಲಿಸಿದ್ದೇವೆ, ಧ್ಯಾನಿಸಿದ್ದೇವೆ. ದೇವರು ಒಂದು ಬೇಲಿ ಕಟ್ಟಿದರು ಎಂದು ಅದಾಗಿತ್ತು ಆ ವಾಕ್ಯ. ದೇವರ ಸಂರಕ್ಷಣೆಯ ಬೇಲಿ ಎಂದು ಅದರ ಅರ್ಥ ಅದಾಗಿದೆ. ದೇವರ ವಾಕ್ಯ ಹೇಳುವುದು, ದೇವರು ನಮಗೆ ಸಂರಕ್ಷಣೆಯ ಒಂದು ಗುರುತನ್ನು ಇಟ್ಟಿದ್ದಾರೆ. ದೇವರ ಸಂರಕ್ಷಣೆ ಇರುವ ನಿನಗೆ, ನಿನ್ನ ಭವನಕ್ಕೆ, ನಿನ್ನ ಆರೋಗ್ಯಕ್ಕೆ, ನಿನ್ನ ವರಮಾನ ಮಾರ್ಗಗಳಿಗೆ ದೇವರ ಸಂರಕ್ಷಣೆ ಇರುವ ನಿನ್ನ ಭವಿಷ್ಯಕ್ಕೆ ತೆರೆಗಳಾಗಿ, ಅದರ ಬದಲಾಗಿ ಯಾವುದಾದರೂ ಸಮಸ್ಯೆಗಳು ಬೋರ್ಗೆರೆದರೂ ದೇವರ ಸಂರಕ್ಷಣೆಯನ್ನು ದಾಟಿ ಬರಲು ಸಾಧ್ಯವಾಗುವುದಿಲ್ಲ, ಅದನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಕಾರಣ ದೇವರು ನಮ್ಮ ಜೀವನದಲ್ಲಿ ಒಂದು ಸಂರಕ್ಷಣೆಯ ಗಡಿಯನ್ನು ಇಟ್ಟಿದ್ದಾರೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಪ್ರತಿದಿನ ಶ್ರದ್ಧೆಯಿಂದ, ಪ್ರಾರ್ಥನೆಯಿಂದ ಆಲಿಸುವ ನಿಮಗೆ ಸಿಗುವ ಒಂದು ದೈವಿಕ ಸಂರಕ್ಷಣೆ ಇದೆ. ದೇವರು ತಯಾರು ಮಾಡಿದ ಒಂದು ಶಕ್ತಿಯ ವಲಯವು ಕಾಣಲು ಸಾಧ್ಯವಾಗದಿದ್ದರೂ ಅದು ಜೀವಿತದಲ್ಲಿ ಅನೇಕ ಜನರಿಗೆ ಅನುಭವಿಸಲು ಸಾಧ್ಯವಾಗುತ್ತಿದೆ. ಪ್ರಿಯರೇ, ದೇವರು ತಯಾರು ಮಾಡಿದ ಆ ಸಂರಕ್ಷಣೆಯಲ್ಲಿ ನಿಲ್ಲುವ ಒಂದು ವ್ಯಕ್ತಿಯನ್ನು ಯಾರಿಗೂ ಸೋಲಿಸಲು ಆಗುವುದಿಲ್ಲ. ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮನ್ನು ಪಿಚಾಚಿಗೂ ಸೋಲಿಸಲು ಆಗುವುದಿಲ್ಲ, ಒಂದು ಅಂಧಕಾರ ಶಕ್ತಿಗೂ ಸೋಲಿಸಲು ಆಗುವುದಿಲ್ಲ. ಕಾರಣ ನೀನು ನಿಂತಿರುವುದು ದೈವಿಕವಾದ ಸಂರಕ್ಷಣೆಯ ಬೇಲಿಯಲ್ಲಿ ಆಗಿದೆ. ನೀವು ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಿದ್ದೀರಲ್ಲವೇ? ಹೀಗೆ ಪ್ರಾರ್ಥಿಸಬೇಕು. ಪ್ರಭುವೇ, ಹೀಗೆ ದೈವಿಕ ಸಂರಕ್ಷಣೆ ನಮ್ಮ ಜೀವಿತದ ಸುತ್ತ ನೀಡಿರಿ. ನಾವು ವಿಶ್ವಾಸಿಸಿ ಸ್ವೀಕರಿಸಿ ಹೇಳೋಣ, ಪ್ರಭುವೇ, ನಾನು ಕೆಡುಕನ್ನು ಭಯಪಡುವುದಿಲ್ಲ, ಒಂದು ದುರಂತವನ್ನು ಭಯಪಡುವುದಿಲ್ಲ. ಕಾರಣ ನನ್ನ ಸುತ್ತ ನೀವು ತಯಾರು ಮಾಡಿದ ಸಂರಕ್ಷಣೆಯ ಬೇಲಿ ಇದೆ. ಹಾಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ.